ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲೊಂದು ಅರ್ಧ kg ಮೂಲಂಗಿ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ. ಸಣ್ಣದಾಗಿರೋ ಈರುಳ್ಳಿನ 2 ತೊಗೊಂಡಿದ್ದೆ, ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಪೀಸ್ ತೆಂಗಿನಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5 ಎಸಳು ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಶುಂಠಿ ಹಾಕ್ಕೋಬೋದು. ಒಂದು 4-5 ಕರಿಬೇವು, ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಅರಿಶಿನ ಪುಡಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ 1/4 ಚಮಚ ಅರಿಶಿನ ಪುಡಿ ಮತ್ತು 1/4 ಚಮಚ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೀರೆಲ್ಲ ಡ್ರೈ ಆಗೋವರೆಗೂ ಇದು ಸ್ವಲ್ಪ ಕುಕ್ ಆಗಲಿ. ಈಗ ಮೂಲಂಗಿ ಎಲ್ಲ ನೀರೆಲ್ಲ ಡ್ರೈನ್ ಆಗೋವರೆಗೂ ಬೇಯಕ್ಕೆ ಇಟ್ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ. ಈಗ ಮಿಕ್ಸಿಗೆ ನಾನು ಕಾಯಿ ಮತ್ತು 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡೆ 1 ಇಂಚಷ್ಟು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸರಿಯಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಹೀಗೆ ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ, ಈಗ ಮೂಲಂಗಿದು ನೀರೆಲ್ಲ ಡ್ರೈ ಆಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ತೊಗೊಂಡ್ಬಿಡೋಣ. ಅದೇ ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕರಿಬೇವು, ಇದನ್ನೆಲ್ಲ ಕೆಂಪಗೆ ಇಟ್ಕೊಳ್ಳೋಣ. ನಾವು ರುಬ್ಕೊಂಡಿದ್ವಲ್ಲ ತರಿಯಾಗಿ ಇದನ್ನು ಹಾಕ್ಕೊಳ್ಳೋಣ. ಈ ವಾಸನೆ ಹೋಗೋವರೆಗೂ ಉಟ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಜನರಲಿ ಎಲ್ಲ ಪಲ್ಯಾಗೂ ಫಸ್ಟ್ ನಾವು ಈರುಳ್ಳಿ ಹಾಕ್ಕೊಂಡು ಹೊತ್ಕೊಳ್ತೀವಿ. ಇದನ್ನು ನಾವು ಖಾರನ ಹುರಿದಾದ್ಮೇಲೆ ಈರುಳ್ಳಿ ಹಾಕಿದ್ರೇನೆ ಅದು ಪಲ್ಯದ ಜೊತೆಗೆ ಆ ಈರುಳ್ಳಿ ಕರಕರ ಅಂತ ಸಿಗ್ತಾ ಇರಬೇಕು. ಆಗ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿಗೆ ಅದು ಉಪ್ಪಿರಲಿ. ಮೂಲಂಗಿ ಬೇಯಿಸ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. 1-2 ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ. ಈಗ ನೋಡಿ, ಮೂಲಂಗಿ ಪಲ್ಯ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಅನ್ನ ಜೊತೆ, ರಸಂ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಗೊತ್ತೇ ಆಗೋದಿಲ್ಲ ಇದು ಮೂಲಂಗಿ ತಿಂತಾ ಇದ್ದೀರಾ ಅಂತ. ಇದೊಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.